ಹಸಿದು ಬಂದಂಥ ಪುಣ್ಯಾತ್ಮರಿಗೆ ಹೊಟ್ಟೆ ತುಂಬಿಸೋದೇ ನಮ್ಮದೊಂದು ಕಾಯಕ. ಚಟ್ನಿ, ಇಡ್ಲಿಗೆ ಸಾಂಬಾರ್, ತಟ್ಟೆ ಇಡ್ಲಿ ರೆಡಿ. ರುಚಿ ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಫಸ್ಟು ಭಗವಂತನಿಗೆ ಅರ್ಪಣೆ. ರುಚಿ ನಾವು ಮನೇಲಿ ಮಾಡಿದ ಥರ ಇರುತ್ತೆ, ಓಕೆ, ಶುಚಿಯಾಗೂ ಇರುತ್ತೆ. ಹುಡಿಕೊಂಬಂದು ತಿಂತೀವಿ ಅಂದಮೇಲೆ 5ಕ್ಕೆ 5 ಕೊಡಲಿಲ್ಲ ಅಂದರೆ ಏನು ಪ್ರಯೋಜನ ಇದೆ ಅಲ್ವಾ? ಚೆನ್ನಾಗಿರುತ್ತೆ. ಸಖತ್ತಾಗಿರುತ್ತೆ. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಚಟ್ನಿಗೆ ಕೊಬ್ಬರಿ, ಚಟ್ನಿ ಹುರ್ಕೊಳ್ತಿರೋದು. ಚಟ್ನಿಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಉಪ್ಪು, ಹುಣಸೆಹಣ್ಣು, ಹುರ್ಕೊಂಡ್ರು ಅಂಥದ್ದು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಒಗ್ಗರಣೆ ಅಣ್ಣ. ಚಟ್ನಿ ರೆಡಿ. ತಟ್ಟೆ ಇಡ್ಲಿ ರೆಡಿ. ಬೆಂಕಿ ಬೆಂಕಿ. ಏನೆಣ್ಣೆ ಉಪಯೋಗಿಸ್ತೀರಣ್ಣ? ರೀಫಂಡ್ ಆಯಿಲ್. ಸಾಸಿವೆ ಹಾಕಾಯ್ತು. ಈಗ ಕಡಲೆ ಬೀಜ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಪುದೀನ. ಪುದೀನ ಟೇಸ್ಟ್ಗೆ ಹಾಕೋದ ಅಥವಾ ಸ್ಮೆಲ್ಗೆ ಹಾಕೋದ? ಅದು ಎವರ್ ಗ್ರೀನ್. ಎವರ್ ಗ್ರೀನ್. ಯಾವುದೇ ಪದಾರ್ಥ ಪುದೀನ ಹಾಕಲಿ ಹಾಂ, ದೋಷ ಇಲ್ಲ, ಒಳ್ಳೇದು. ಹಾಂ, ಐಟಮ್ ಚೆನ್ನಾಗಾಗಿದೆ. ಓಕೆ, ಪಲ್ಯಕ್ಕೆ ಹಾಕ್ತಾರೆ, ಓಕೆ, ಅವಲಕ್ಕಿಗೆ ಹಾಕ್ತೀವಿ, ಎಲ್ಲ ರೈಸ್ ಬಾತ್ಗಳಿಗೆ ಹಾಕ್ತೀವಿ, ಚಟ್ನಿಗೆ ಹಾಕ್ತೀವಿ. ಓಕೆ. ಏನಣ್ಣ ಇದು? ಉಪ್ಪು, ಪುಡಿ ಉಪ್ಪೇನು ಹಾಕೋದು? ಅರ್ಶಿನ, ಹಳದಿ,
ಹಳದಿ, ಕೊತ್ತಂಬರಿ ಸೊಪ್ಪು, ನಿಂಬೆ ಹುಳಿ, ನಿಂಬೆ ರಸ, ನಿಂಬೆ ಹುಳಿ, ಪರಮಾತ್ಮ ಕೃಷ್ಣನಿಗೆ ಇಷ್ಟ ಆಗುವಂಥ ಅವಲಕ್ಕಿ, ಕೊನೆಗೆ ತೆಂಗಿನಕಾಯಿ. ತೆಂಗಿನಕಾಯಿ ಹಾಕೋದು ರುಚಿಗೆ ರುಚಿಗೆ ರುಚಿಗೆ. ಫಸ್ಟು ಭಗವಂತನಿಗೆ ಅರ್ಪಣೆ. ಅಕ್ಕ ಕೊಡೋವಂಥ ಬಿಸಿ ಬಿಸಿ ತಟ್ಟೆ ಇಡ್ಲಿ 20 ರೂಪಾಯಿ, ವಡೆ 5 ರೂಪಾಯಿ, ಸಾಂಬಾರು ಚಟ್ನಿ. ರುಚಿ ನೋಡೋಣ ಬನ್ನಿ. ಇಡ್ಲಿ ನೋಡಿ ಯಾವ ಸೈಜಲ್ಲಿದೆ ಅಂತ. ಓ ಮೈ ಗುಡ್ನೆಸ್. ಬಹುಶಃ ಈ ಒಂದು ಇಡ್ಲಿ ತಿಂದ್ಬಿಟ್ರೆ ಮಧ್ಯಾಹ್ನ 2 ಗಂಟೆ ತನಕ ಊಟ ಬೇಡ ಅನಿಸುತ್ತೆ. ಇಡ್ಲಿ ಆ ಪಫಿನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಓ ಮೈ ಗುಡ್ನೆಸ್. ನೋಡಿ ಏನಿಲ್ಲ, ಇಡ್ಲಿ ನಿಂಗೆ ತಗೊಂಡು ಸಾಂಬಾರಲ್ಲಿ ಹಿಂಗೆ ನೆಂಚ್ಕೊಂಡು ಜಸ್ಟ್ ಫುಲ್ ವಿಡಿಯೋ ನೋಡೋರಿಗೆ ಐ ಲವ್ ಯು ಅಂತ ಹೇಳ್ತಾ ಸಾಂಬಾರು ಎಲ್ಲ ಹೋಟ್ಲುಗಳಲ್ಲಿ ಸಿಕ್ದಂಗಿಲ್ಲ. ಮನೇಲಿ ಮಾಡಿದ್ರೆ ಹೇಗಿರುತ್ತೆ ಸಾಂಬಾರು ಆ ಥರ ಇದೆ. ಸಾಂಬಾರಿಗೆ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಮಾಡಿರುವಂಥದ್ದು. ಸಾಂಬಾರು ತುಂಬ ತೆಳ್ಳಗಿಲ್ಲ, ಮೀಡಿಯಮ್ ಆಗಿದೆ. ಸಾಂಬಾರು ಜೊತೆಗೆ ಇಡ್ಲಿ ಹಿಂಗೆ ರೋಲ್ ಮಾಡಿ ಚಟ್ನಿ, ಕಾಯಿ ಚಟ್ನಿ ಜೊತೆಗೆ, ತೆಳ್ಳಗಿರುವಂಥ ಚಟ್ನಿ ಜೊತೆಗೆ ತಿಂತಾಯಿದ್ರೆ ಚಟ್ನಿಗೆ ಅವ್ರು ಹಾಕಿದಂಥ ಬೆಳ್ಳುಳ್ಳಿ, ಶುಂಠಿ ಇದೆಯಲ್ಲ, ಆಮೇಲೆ ಕಡಲೆ ಪಪ್ಪು, ವಿಶೇಷವಾಗಿ ಆ ಪುದೀನ ಫ್ಲೇವರು ಎತ್ಕೊಡುತ್ತೆ ಚಟ್ನಿಗೆ ಅಂತ ಹೇಳ್ಬೋದು. ಚಟ್ನಿ ಜೊತೆಗೆ ಬರೀ ಇಡ್ಲಿನ ತಿಂದುಬಿಟ್ರೆ ನೀವು ಹೇಳ್ತೀರಾ ಇಡ್ಲಿ ಜೊತೆ ಚಟ್ನಿ ಸಿಂಧಿಗರು. ಇಡ್ಲಿ ಜೊತೆ ಸಾಂಬಾರು ಚಟ್ನಿ ತಿಂದಾಯ್ತು. ಈಗ ಉದ್ದಿನ ವಡೆ, 5 ರೂಪಾಯಿ ಉದ್ದಿನ ವಡೆ. ಹೇಗಿದೆ ರುಚಿ ನೋಡೋಣ ಬನ್ನಿ. ಉದ್ದಿನ ವಡೆ ಗರಿಗರಿಯಾಗಿದೆ. ಒಂದು ಉದ್ದಿನ ವಡೆ ಒಳಗೆ ಲೈಟಾಗೆ ಜೀರಿಗೆ, ಮೆಣಸನ್ನು ಹಾಕಿ ಮಾಡಿದ್ದಾರೆ. ಈರುಳ್ಳಿ ಹಾಕಿಲ್ಲ ಉದ್ದಿನ ವಡೆಗೆ. ಈರುಳ್ಳಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಉದ್ದಿನ ವಡೆಗೆ ಈರುಳ್ಳಿ ಹಾಕಲ್ಲ. ವಡೆನ ಹಿಂಗೆ ತಗೊಂಡು ಸಾಂಬಾರಲ್ಲಿ ಹಿಂಗೆ ರೋಲ್ ಮಾಡಿ ಒಂದು 3 ಸಲ ಒತ್ತಿ ವಡೆ ಹೊರಗಡೆ ಎಲ್ಲ ಗರಿಗರಿಯಾಗಿದ್ರೆ ಒಳಗಡೆ ಎಲ್ಲ ಸಾಫ್ಟ್ ಆಗಿದೆ. ಯಥೇಚ್ಛವಾಗಿ ಉದ್ದಿನ ಬೇಳೆನ ಹಾಕಿ ಮಾಡಿರುವಂಥದ್ದು. ಉದ್ದಿನ ವಡೆ ಮೇಲ್ಗಡೆ ಗರಿಗರಿಯಾಗಿರೋದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾರ, ಆ ಕನ್ಫ್ಯೂಷನ್ ನನಗಿದೆ. ನಿಮಗೆ ಗೊತ್ತಿರೋ ಕಮೆಂಟ್ ಮುಖಾಂತರ ತಿಳಿಸಿ. ಬಟ್ ಉದ್ದಿನ ವಡೆ ಜೊತೆಗೆ ಈ ಸಾಂಬಾರನ್ನು ಚೆನ್ನಾಗಿ ಹಿಂಗೆ ರೋಲ್ ಮಾಡಿ ಚಟ್ನಿ ಜೊತೆ ತಿಂತಾಯಿದ್ರೆ ಪಕ್ಕ ನಮ್ಮ ಕನ್ನಡಿಗರು ಮನೆಗಳಲ್ಲಿ ಮಾಡ್ತಾರೆ ಗೊತ್ತಾ, ಆ ರುಚಿ ಕಣ್ರಿ. ಹೋಟ್ಲು ರುಚಿ ಥರನೇ ಇಲ್ಲ, ಪಕ್ಕ ಮನೆ ರುಚಿ ಅಂತ ಅನ್ಬೋದು. ಸಾಂಬಾರು ಚಟ್ನಿ ಜೊತೆಗೆ ಈ ವಡೆನ ತಿಂದ್ಬಿಟ್ರೆ ನೀವು ಹೇಳ್ತೀರಾ ವಾವ್, ವಾರೇ ವಾ ಅಂತ ಹೇಳ್ತೀರಾ. ಅವಲಕ್ಕಿ ಮಾಡೋದೇ ಭಾಳ ಆಥೆಂಟಿಕ್ ಆಗಿತ್ತು. ನೋಡಿರ್ತೀರ ಬಹುಶಃ ವಿಡಿಯೋದಲ್ಲಿ. ಸಖತ್ತಾಗಿ ಒಗ್ಗರಣೆ ಹಾಕಿ ಮಾಡಿರುವಂಥದ್ದು. ಅರಿಶಿನ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ, ಕಲರ್ಫುಲ್ಲಾಗೆ. ಏನಿಲ್ಲ, ಅವಲಕ್ಕಿ ಅಂತೂ ಪರಮಾತ್ಮ ಕೃಷ್ಣನಿಗೆ ಬಹಳ ಇಷ್ಟವಾದಂಥದ್ದು ಅವಲಕ್ಕಿ. ಒಂಥರ ಹೇಳಬೇಕು ಅಂದರೆ ಅವಲಕ್ಕಿನ ಬಡವ್ರ ಮನೆ ಬಿರಿಯಾನಿ ಅಂತಲೂ ಹೇಳ್ಬೋದು. ಏನಂತೀರಿ ಅಂತ ಹೇಳ್ತಾ ಫುಲ್ ವಿಡಿಯೋ ನೋಡೋರಿಗೆ ಮತ್ತೊಮ್ಮೆ ಚೇರ್ಸ್ ಅಂತ ಹೇಳ್ತಾ, ಅವಲಕ್ಕಿಗೆ ಅವ್ರು ಹಾಕಿರುವಂಥ ಜೀರಿಗೆ ಒಂದು ಕಡೆ ಒಂಥರ ರುಚಿ ಕೊಟ್ಟರೆ, ಮತ್ತೊಂದು ಕಡೆ ಅವ್ರು ಹಾಕಿದಂಥ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಲೈಟಾಗೆ ಪುದೀನ ಹಾಕಿರುವಂಥದ್ದು ಇದೆಯಲ್ಲ, ಅದು ಈ ಅವಲಕ್ಕಿಯ ಫ್ಲೇವರನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಅನ್ಬೋದು.
ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಅವಲಕ್ಕಿಗೆ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಒಂದು ಕೆಂಪು ಚಟ್ನಿ, ಇನ್ನೊಂದು ತೆಂಗಿನಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಚಟ್ನಿನ ಹಿಂಗೆ ತೊಗೊಂಡು ಅವಲಕ್ಕಿ ಮೇಲೆ ಹಾಕಿ ಹಿಂಗೆ ತೊಗೊಂಡು ಅವಲಕ್ಕಿ ತಿಂತಿದ್ರೆ ಅಜ್ಜಿನೋ ಅಮ್ಮನೋ ಅತ್ತೆನೋ ಚಿಕ್ಕಮ್ಮನೋ ಮಾಡಿಕೊಟ್ರೆ ಹೇಗಿರುತ್ತೆ ರುಚಿ, ಆ ರುಚಿ ಇದೆ ಅಂತ ಹೇಳ್ಬೋದು. ಈ ಅಮೃತ ದರ್ಶಿನಿ ಹೋಟ್ಲಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಪ್ರತಿಯೊಂದು ಬೆಳಗ್ಗೆ ತಿಂಡಿ ಆಗಿರಲಿ, ಮಧ್ಯಾಹ್ನದ ಊಟ ಆಗಿರಲಿ, ಎಲ್ಲ ಮನೇಲಿ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ ರುಚಿ. ಅವಲಕ್ಕಿ ಜೊತೆಗೆ ಕೆಂಪು ಚಟ್ನಿನೂ ಹಿಂಗೆ ತೊಗೊಂಡು ಹಿಂಗೆ ಇಟ್ಕೊಂಡು ತಿಂತಿದ್ರೆ ಕೆಂಪು ಚಟ್ನಿಗೆ ತೆಂಗಿನಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಲೈಟಾಗೆ ಕಡಲೆನ ಹಾಕಿ ಮಾಡಿರುವಂಥ ಚಟ್ನಿ, ಒಗ್ಗರಣೆನೂ ಹಾಕಿದ್ದಾರೆ. ಕೆಂಪು ಚಟ್ನಿಲಿ ಲೈಟ್ ಖಾರ ಅಂತ ಅನಿಸುತ್ತೆ, ಬಟ್ ರುಚಿ ಇದೆಯಾ ಅಂದರೆ ರುಚಿ ಖಂಡಿತವಾಗ್ಲೂ ಇದೆ. ಈ ಅವಲಕ್ಕಿ ಜೊತೆಗೆ ಈ ಕೆಂಪು ಚಟ್ನಿನ ತಿಂತಿದ್ರೆ ಖಾರ ಅಂತ ಅನ್ಸಲ್ಲ, ಯಾಕೆಂದರೆ ಅವಲಕ್ಕಿಗೆ ಅವ್ರು ಹಾಕಿದಂಥ ನಿಂಬೆಹಣ್ಣಿನ ರಸ ಇದೆಯಲ್ಲ, ಅದ್ರ ಜೊತೆ ಕೆಂಪು ಚಟ್ನಿನೇ ಆಗಿರಲಿ, ಗ್ರೀನ್ ಚಟ್ನಿನೇ ಆಗಿರಲಿ, ತಿಂತಾ ಇದ್ರೆ ರುಚಿ ಅದ್ಭುತ. ಐ ಆಮ್ ಲವಿಂಗ್ ಇಟ್. ರಾಘವೇಂದ್ರ ಅಂತ. ಏನು ತೊಗೊಂಡ್ರಿ ಅಣ್ಣ ಇವತ್ತು? ಇವಾಗ ಪೂರಿ ತೊಗೊಂಡಿದ್ದೀನಿ. ಹೋಟ್ಲ್ ತುಂಬ ಟೇಸ್ಟ್ ಇರುತ್ತೆ, ಇಡ್ಲಿ ಸಾಂಬಾರ್ ಪೂರಿ ಎಲ್ಲ. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀವಿ. ಓಕೆ. 2 ಇಯರ್ಸ್ ಆಯಿತು, ಮತ್ತೆ ಬರ್ತಾ ಹೋಗ್ತಾ ಇರ್ತೀವಿ. ಟೇಸ್ಟ್ ಆಗಿದೆ. 2 ವರ್ಷಕ್ಕೆ ಮುಂಚೆ ಇದ್ದಿದ್ದು ರುಚಿ ಇವತ್ತಿಗೂ ಇದೆಯಾ ಅಣ್ಣ? ಇವತ್ತಿಗೂ ಇದೆ ಸರ್, ತುಂಬ ಟೇಸ್ಟಿಯಾಗಿದೆ. ಮೇಡಮ್ ತುಂಬ ಇದು ಮಾಡ್ತಾರೆ, ಏನು ಬೇಕಾದ್ರೂ ಕೇಳಿ ಅದು ತೊಗೊಳ್ಳಿ ಅಂತಾರೆ. ಏನು ತೊಗೊಂಡ್ರಿ ಅಣ್ಣ ಇವತ್ತು? ತಟ್ಟೆ ಇಡ್ಲಿ ವಡೆ ತಂದಿದೆ. ಹೇಗಿದೆ ರುಚಿ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇಡ್ಲಿ ಸಾಫ್ಟ್ ಆಗಿದೆಯಾ? ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. ಸಾಂಬಾರ್ ಚಂದನ ಇಡ್ಲಿಗೆ ಅಥವಾ ಚಟ್ನಿ ಚಂದನ? ಎರಡೂ ಚೆನ್ನಾಗಿದೆ. ಎರಡೂ ಚೆನ್ನಾಗಿದೆ. ನಿಮ್ಮ ಮಾತು ಚೆನ್ನಾಗಿದೆ. ಬ್ರದರ್, ರುಚಿ ಹೇಗಿದೆ? ಅಣ್ಣ ನಮಸ್ತೆ, ತಮ್ಮ ಹೆಸರು? ಸತೀಶ್ ಅಂದ್ಬಿಟ್ಟು. ಓಕೆ, ಏನು ತೊಗೊಂಡ್ರಿ ಅಣ್ಣ ಇವತ್ತು? ದೋಸೆ, ಖಾಲಿ ದೋಸೆ ತೊಗೊಂಡಿದ್ದೀನಿ. ಹೇಗಿದೆ ಅಣ್ಣ ರುಚಿ? ಚೆನ್ನಾಗಿದೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲ, ಬರ್ತಾ ಇರ್ತೀನಿ ಅವಾಗ ಅವಾಗ ಬರ್ತಿರ್ತೀರಾ. ಅವತ್ತಿದ್ದು ರುಚಿನೇ ಇವತ್ತಿಗೂ ಇದೆಯಾ ಅಣ್ಣ? ಸೇಮ್ ಇದೆ ಟೇಸ್ಟ್. ಸೇಮ್ ಇದೆ. ದೋಸೆಗೆ ಕೆಂಪು ಚಟ್ನಿ ಚಂದನ ಅಥವಾ ಸಾಗು ಚಂದನ? ಕೆಂಪು ಚಟ್ನಿ ಚೆನ್ನಾಗಿರುತ್ತೆ, ಗ್ರೀನ್ ಚಟ್ನಿನೂ ಚೆನ್ನಾಗಿರುತ್ತೆ, ಸಾಗುನೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. 5ಕ್ಕೆ ಏನು ಮಾಡ್ಕೊಡ್ಬೋದು? 5 ಕೊಡ್ಬೋದು. ಅಷ್ಟು ಚೆನ್ನಾಗಿದೆಯಾ? ಹಾಂ. ಅಕ್ಕ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮೀನಾ ಅಂದ್ಬಿಟ್ಟು. ಎಲ್ಲ ಮನೆ ಅಡುಗೆನೆ? ಹೌದು. ಬೆಳಿಗ್ಗೆ ತಿಂಡಿಗೆ ಏನೇನು ಸಿಗುತ್ತೆ? ಇಡ್ಲಿ, ಅವಲಕ್ಕಿ, ರೈಸ್ ಬಾತು, ದೋಸೆ, ಪೂರಿ, ಶಾವಿಗೆ ಬಾತು ಮಧ್ಯದಲ್ಲಿ ಮಾಡ್ತಾ ಇರ್ತೀವಿ ಸೆಂಟ್ರಲ್ಲಿ. ಓಕೆ, ಗೀ ರೈಸು ಮಾಡ್ತಾ ಇರ್ತೀರಾ? ಈ ರೈಸು ದಿವಸ ಒಂದೊಂದು ರೈಸ್. ದಿವಸ ಒಂದೊಂದು ರೈಸ್ ಇರುತ್ತೆ. ಓಕೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ? ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ 11-12 ಗಂಟೆವರೆಗೂ ಇರುತ್ತೆ. ಯಾವತ್ತಾದ್ರೂ ರಜಾ ಇದೆಯಾ? ಯಾವತ್ತೂ ರಜಾ ಇಲ್ಲ, ನಾವು ಎಲ್ಲಾದರೂ ಹೋದರೆ ಮಾತ್ರ ರಜಾ. ಮನೆ ತಿಂಡಿ ಊಟ ಕೊಡ್ತಾ ಇದ್ದೀವಿ, ಬನ್ನಿ ನಮ್ಮ ಕೈ ರುಚಿ ತಿನ್ನಿ. ರಾಗಿ ಮುದ್ದೆ ಮಾಡ್ತಿದ್ದೀರಾ? ಹೌದೌದು. ನಿಮ್ಮ ಹೋಟ್ಲಿಗೆ ಬರಬೇಕು ಹೆಂಗೆ ಬರಬೇಕು? ಏನಿಲ್ಲ, ಮಹಾಲಕ್ಷ್ಮಿ ಲೇಔಟು, ಹಳೇದು ನಂದಿನಿ ಥಿಯೇಟ್ರ್ ಇತ್ತು, ಈಗಿಲ್ಲ. ಅಯ್ಯಪ್ಪ ಈ ಕಡೆ ಬಂದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, 2 ಸೆಂಟ್ರ್ನಲ್ಲಿ. ಸೆಕೆಂಡ್ ಸ್ಟೇಜು, ಸೆಕೆಂಡ್ ಫೇಸ್ ಅಂತ ಕರೀತಾರೆ ಇದನ್ನು. ಓಕೆ. ಶೂಟಿಂಗ್ ಮನೆ ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ. ಓಕೆ. ಶೂಟಿಂಗ್ ಮನೆ ಹತ್ರ ಬಂದು ನಮ್ಮದು ಹೋಟ್ಲ ಅಮೃತ ದರ್ಶಿನಿ ಅಂದರೆ ಎಲ್ಲರಿಗೂ ಸ್ವಲ್ಪ ಅಕ್ಕಪಕ್ಕ ಎಲ್ರಿಗೂ ಪರಿಚಯ ಇದ್ದೀವಿ. 15 ವರ್ಷದಿಂದ ನಡೆಸಿದ್ದೀವಿ. ಹಸಿದು ಬಂದು ಅಂಥ ಪುಣ್ಯಾತ್ಮರಿಗೆ ಹೊಟ್ಟೆ ತುಂಬಿಸೋದೇ ನಮ್ಮದೊಂದು ಕಾಯಕ. ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಿ. ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಪರಿವಾರಕ್ಕೆ ಒಳ್ಳೆಯದಾಗಲಿ ಅಣ್ಣ. ನಮಸ್ಕಾರ.